ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತ ನಾಯಕಿ ಸುನಂದಾ ಜಯರಾಮ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಏನು ಹೇಳ್ತೀರಿ ಮೊದಲಿಗೆ? ನೀರು ನಿಯಂತ್ರಣ ಮಂಡಳಿ ಏನು 4 TMC ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶ ಆಗಿತ್ತು. ಅದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ನೀರಿಲ್ಲದ ನೀರನ್ನ ಬಿಡು ಅಂತ ಹೇಳಿ ಯಾವಾಗ್ಲೂ ಇದೇ ಖ್ಯಾತೆ ತೆಗೆಯೋದು, ಹೇಳೋದು, ಮಾಡೋದು. ಆದ್ರೆ ಹೇಗೆ ಒಪ್ಪಕ್ ಸಾಧ್ಯ? ಇದ್ರ ನಡುವೆ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ನೀರ್ ಬಿಡಕ್ ಆಗಲ್ಲ, ನೀರಿಲ್ಲ ಅಂತೇಳಿ ಮೇಲ್ಮನವಿ ಕೂಡ ಹೋಗಿದ್ದು ಸ್ವಾಗತಾರ್ಹ. ಮತ್ ಇವತ್ ಮಧ್ಯಾಹ್ನ ನಡೆದಂತ ಪ್ರಾಧಿಕಾರದ ಸಭೆಯ ತೀರ್ಮಾನ ಇದೆಯಲ್ಲ, ಅಂದ್ರೆ ಯಥಾಸ್ಥಿತಿಯನ್ನ ಕಾಪಾಡೋದು ಅಂತೇಳಿ, ಅದು ಯಾವತ್ತಿಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡೋದಕ್ಕೂ ಆಗಲ್ಲ. ಸದ್ಯ ನೀರನ್ನ ಬಿಡ್ಲಿಕ್ಕೆ ನೀರಿನ ಲಭ್ಯತೆನೂ ಇಲ್ಲ. ಬಿದ್ದ ನೀರನ್ನ ಸಂರಕ್ಷಣೆ ಮಾಡಿಕೊಂಡು ಮರುಬಳಕೆ ಮಾಡ್ಕೊಳ್ಳೋದಿಕ್ಕೆ ಯಾವತ್ತೂ ಕೂಡ ತಮಿಳುನಾಡು ಪ್ರಯತ್ನವನ್ನೇ ಪಟ್ಟಿಲ್ಲ. ಹಾಲಿ ಈಗ ಮೆಟ್ಟೂರು ಡ್ಯಾಮ್ ಅಲ್ಲಿ ಮತ್ತೆ ಇನ್ನಿತರೆ ಕಡೆ ಎಲ್ಲ ನೀರಿದೆ. ಮತ್ತಿದು ಅದೇ ನೀರನ್ನ ಬಿಡಬೇಕು, ಇಲ್ಲದ ನೀರನ್ನ ಅಂತ ಹೇಳೋದಿದೆಯಲ್ಲ, ಇದು ನಮ್ಮ ಪಾಲಿಗೆ ಅದು ಒಪ್ಪುವ ವಿಚಾರ ಅಲ್ಲ. ಬೆಳೆ ಒಣಗಿದೆ, ಬರಗಾಲ ಇದೆ, ಮಳೆ ಬಿದ್ದಿಲ್ಲ, ಅಣೆಕಟ್ಟೆಯಲ್ಲಿ ನೀರಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಪ್ರಾಧಿಕಾರ ಯಥಾಸ್ಥಿತಿಯನ್ನ ಕಾಪಾಡೋದು ಅಂತ ಹೇಗೆ ಹೇಳೋದು? ಕೇಂದ್ರ ಸರ್ಕಾರದ ಯಾವತ್ತೂ ಕೂಡ ನಿಲುವಿದೆಯಲ್ಲ, ಅದು ಕರ್ನಾಟಕದ ಪಾಲಿಗೆ ಒಂದು ರೀತಿ ಮಲತಾಯಿ ಧೋರಣೆನೆ. ಬಟ್ ಎಕ್ಸಾಕ್ಟ್ಲಿ ಎಲ್ಲರಲ್ಲೂ ಕೂಡ ಅದೇ ಪ್ರಶ್ನೆ ಇರೋದು ಮೇಡಮ್. ಈಗ ನೀವು ಹೇಳಿದ ಹಾಗೆ ರಾಜ್ಯದಲ್ಲಿ ಮಳೆ ಇಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ. ಇದೆಲ್ಲ ಮನವರಿಕೆ ಮಾಡಿ ಕೊಟ್ಟ ನಂತರವೂ ಕೂಡ ಅದು ಯಾಕೆ ಈ ರೀತಿಯಾದಂತ ತೀರ್ಪು ಕೊಟ್ರು ಅನ್ನೋದು. ಇದು ಯಾವತ್ತು ಕಾವೇರಿ ನದಿ ನೀರಿನ ವಿಷಯ, KRS ಅಣೆಕಟ್ಟೆ ಮೂಲಕ ನೀರನ್ನ ಹರಿಸುವ ವಿಷಯ ಜೀವಂತವಾಗಿ ಇಡುವ ಪ್ರಯತ್ನವಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಕಾನೂನಾತ್ಮಕವಾಗಿ ಇಲ್ಲದ ನೀರಿಗೆ ಕಾನೂನನ್ನ ಬರೆದಂತ ಒಂದು ಚರಿತ್ರೆ, ಇತಿಹಾಸ ಈ ನೆಲದಲ್ಲಿ ಬೇರೂರಿಸುವ ಕೆಲಸ ಅಂತ ನಾವು ಭಾವಿಸ್ಬೇಕಾಗತ್ತೆ. ವಾಸ್ತವ ಕೃಷಿಗೆ ಮೊದಲನೇ ಆದ್ಯತೆ ಇರುವ ನೀರು, ಕುಡಿಲಿಕ್ಕೆ ತೊಂದರೆ ಇದೆ, ಕೃಷಿಗೆ ನೀರು ಇಲ್ಲೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಲಿ ಪದೇ ಪದೇ ಈ ವಿಷಯ ತೆಗೆಯೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಕಾವೇರಿ ಕೊಳ್ಳ ಭಾಗದ ಜನರ ಬದುಕಿಗೆ ಮಾರಕ ಅಂತ ನಾವು ಹೇಳ್ಬೇಕಾಗುತ್ತೆ. ಹಾಗಾಗಿ ಇದ್ರ ವಿಷಯ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಮಂಡ್ಯ ಜಿಲ್ಲೆಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ನೂರಾರು ಸಂಘಟನೆಗಳು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ 4-5 ದಿನಗಳಿಂದ. ಈ ದಿನ ಕೂಡ ತುಂಬಾ ಗಂಭೀರವಾದಂತ ಹೋರಾಟ ನಡೆದಿದೆ. ಮುಖ್ಯಮಂತ್ರಿಗಳ ನಡೆ, ಅವರ ತೀರ್ಮಾನ ಏನು ಅನ್ನೋದನ್ನ ನಾವು ಕಾದ್ ನೋಡ್ತಾ ಇದ್ದೀವಿ. ಪ್ರಾಧಿಕಾರದ ಸಭೆ ಆದ ನಂತರದ ನಮ್ಮ ಮುಖ್ಯಮಂತ್ರಿಗಳ ನಡೆ ಬಹಳ ಪ್ರಮುಖ ಆಗ್ತದೆ. ಈಗ ಆ ನಂತರವೇ ನಾವು ಮುಂದಿನ ಹೆಜ್ಜೆ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗುತ್ತೆ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.